ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿರಿ? ಆರಾಮಿರತ್ತೇಳಿ ನಾನು ತಿಳ್ಕೊತೀನಿ. ನೀವೆಲ್ಲರೂ ಕ್ಯಾಪ್ ಕಟ್ ಮೊಬೈಲ್ ಒಳಗೆ ಯೂಸ್ ಮಾಡ್ತಿರ್ಬೋದು. ಅದು ಪಿ ಸಿ ವರ್ಷನ್ ಐತಿ. ಆದ್ರೆ ಈ ಕ್ಯಾಪ್ ಕಟ್ ಆ್ಯಪ್ ಏನೈತಿ ಅದು ಇಂಡಿಯಾದಾಗ ಬ್ಯಾನ್ ಐತಿ. ಯಾಕಂದ್ರೆ ಅದು ಚೈನೀಸ್ ಆ್ಯಪ. ಅದು ಇಂಡಿಯಾದಾಗ ಬ್ಯಾನ್ ಐತಿ. ಚೈನೀಸ್ ಆ್ಯಪ್ ಯೂಸ್ ಮಾಡಬಾರ್ದು. ಮತ್ತು ಆದ್ರೆ ಏನು ಮಾಡ್ಬೇಕು, ಸದ್ಯಕ್ಕೆ ನಮ್ಗೆ ಅನಿವಾರ್ಯ ಐತಿ, ಅದು ಯೂಸ್ ಮಾಡ್ಬೇಕಾಗೈತಿ. ನೀವು ಆಲ್ರೆಡಿ ಆ್ಯಪ್ನ ಮೊಬೈಲ್ ಒಳಗೆ ಬಳಸ್ಲಿಕ್ಕತ್ತಿರ್ತೀರಿ ಅನ್ಕೋತೀನಿ ನಾ. ಅದನ್ನು ಲ್ಯಾಪ್ಟಾಪ್ ಒಳಗೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಂಬರತ್ತ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮು. ಇದನ್ನು ಡೌನ್ಲೋಡ್ ಮಾಡೋಕೆ ಕ್ರೋಮ್ನ ಓಪನ್ ಮಾಡ್ಬೇಕಾಗ್ತೈತಿ. ನಿಮ್ಮ ಲ್ಯಾಪ್ಟಾಪ್ ಒಳಗೆ ಕ್ರೋಮ್ ಇಲ್ಲ ಅಂದ್ರೆ ಕ್ರೋಮ್ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ ಆಲ್ರೆಡಿ ನನ್ನ ಚಾನಲ್ದಾಗ ಒಂದು ವಿಡಿಯೋ ಐತಿ. ಆ ವಿಡಿಯೋ ನೋಡಿ ಡೌನ್ಲೋಡ್ ಮಾಡಿರಿ. ಡೌನ್ಲೋಡ್ ಮಾಡಿ ಕ್ರೋಮ್ ಓಪನ್ ಮಾಡಿರಿ. ಈ ಕ್ಯಾಪ್ ಕಟ್ ಆ್ಯಪ್ ಏನೈತಿ ಅದು ಇಂಡಿಯಾದಾಗ ಬ್ಯಾನ್ ಐತಿ. ಅಂದ್ರೆ ನಾವು ಇಂಡಿಯಾ ಸರ್ವರ್ನಿಂದ ಯೂಸ್ ಮಾಡಿದೆವು ಅಂದ್ರೆ ಅದು ಬರೋಂಗಿಲ್ಲ. ಅದಕ್ಕೆ ನಾವು ಒಂದು ವಿ ಪಿ ಎನ್ ಕನೆಕ್ಟ್ ಮಾಡ್ಬೇಕಾಗ್ತೈತಿ. ಯು ಪಿ ಎನ್ ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸರ್ಚ್ ಐತಲ್ಲ, ಇದ್ರ ಮ್ಯಾಗ ಸರ್ಚ್ ಮಾಡಿರಿ. ನೀವು ಈಗ ಇಲ್ಲೇನು ಸರ್ಚ್ ಮಾಡ್ಬೇಕಂದ್ರೆ ಪ್ರೀ ವಿ ಪಿ ಎನ್ ಅಂತೇಳಿ ಸರ್ಚ್ ಮಾಡಿರಿ. ಪ್ರೀ ವಿ ಪಿ ಎನ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಮೊದಲನೇ ವೆಬ್ಸೈಟ್ ಏನು ಬರ್ತದಲ್ಲ ಒಂದೇದು, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಐತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಮತ್ತೆ ಇಲ್ಲಿ ನೆಕ್ಸ್ಟ್ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗ ಇದು ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ್ಮೇಲೆ ಓಪನ್ ಅಂತೇಳಿ ಇಲ್ಲಿ ಡೈರೆಕ್ಟ್ ಬರ್ತೈತಿ. ಈಗ ಓಪನ್ ಆಗ್ತೈತಿ. ಈಗ ಪ್ರೀ ಸಬ್ಸ್ಕ್ರಿಪ್ಷನ್ ಅದು ಕೇಳಕತ್ತೈತಿ. ಪ್ರೀ ಒಳಗಿಂದ ನಾವು ಯೂಸ್ ಮಾಡಮು. ಇಲ್ಲಿ ಕಂಟಿನ್ಯೂ ಲಿಮಿಟೆಡ್ ಅಂತ ಐತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿರಿ. ಮತ್ತು ಡನ್ ಅಂತ ಕ್ಲಿಕ್ ಮಾಡಿರಿ. ಈಗ ಡನ್ ಅಂತ ಕೊಡ್ರಿ. ಇಲ್ಲಿ ಈ ರೀತಿ ಸಿಂಬಲ್ ಐತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೀ ವಿ ಪಿ ಎನ್ ಅಂತೇಳಿ ಬರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈ ರೀತಿ ಓಪನ್ ಆಗ್ತೈತಿ. ಮತ್ತು ಇದನ್ನು ಆನ್ ಮಾಡ್ಕೊರಿ. ನೋಡ್ಬೋದು ಕನೆಕ್ಟ್ ಆಗೈತಿ. ಈಗ ಇಲ್ಲಿ ಮತ್ತೆ ಹೊಸ ಪೇಜ್ನ ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ ಕಟ್ ಪಿ ಸಿ ಅಂತೇಳಿ ಸರ್ಚ್ ಮಾಡಿರಿ. ಈಗ ಮೊದಲನೇ ವೆಬ್ಸೈಟ್ ಫಸ್ಟ್ ಏನು ವೆಬ್ಸೈಟ್ ಬರ್ತದಲ್ಲ ಅದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಅಂದ್ರೆ ಕ್ಯಾಪ್ ಒರಿಜಿನಲ್ ವೆಬ್ಸೈಟ. ನಾವು ವಿ ಪಿ ಎನ್ ಕನೆಕ್ಟ್ ಮಾಡಲಾರ್ದೆ ಇದನ್ನು ಓಪನ್ ಮಾಡಿದೆವು ಅಂದ್ರೆ ಇದು ಓಪನ್ ಆಗಂಗೇ ಇಲ್ಲ. ಅದಕ್ಕೆ ವಿ ಪಿ ಎನ್ ಕನೆಕ್ಟ್ ಮಾಡಬೇಕು. ವಿ ಪಿ ಎನ್ ಕನೆಕ್ಟ್ ಮಾಡಿದ್ಮೇಲೆ ಇದನ್ನು ಓಪನ್ ಮಾಡಿರಿ. ಇಲ್ಲಿ ಡೌನ್ಲೋಡ್ ಪರ್ ಫ್ರೀ ಅಂತ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಇನ್ಸ್ಟಾಲ್ ಕ್ಯಾಪ್ ಕಟ್ ಇನ್ 2 ಸ್ಟೆಪ್ಸ್ ಅಂತ ಐತಿ. ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಬೇಕು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಏರ್ ಅಂತ ಐತಿ. ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಮು. ಇಲ್ಲಿ ನೋಡ್ಬೋದು ಡೌನ್ಲೋಡಿಂಗ್ ಅಂತೇಳಿ ಕಾಣ್ಲಕತ್ತೈತಿ. ಒಂದು ಸ್ವಲ್ಪ ವೇಟ್ ಮಾಡಿರಿ. ನೆಟ್ವರ್ಕ್ ಸ್ಲೋ ಇರ್ತದೆ. ಅದು ಯಾಕಂದ್ರೆ ವಿ ಪಿ ಎನ್ ಕನೆಕ್ಟ್ ಮಾಡಿರ್ತೀವಿ, ಸರ್ವರ್ ಭಾಳ ಸ್ಲೋ ಇರ್ತೈತಿ. ಅದಕ್ಕೆ ಭಾಳ ಟೈಮ್ ತೊಗ್ತೈತಿ. ಅಂದ್ರೆ ಒಂದು ಸ್ವಲ್ಪ ವೇಟ್ ಮಾಡಿರಿ ನೀವು. ಇದು ಭಾಳ ಸ್ಲೋ ಆಗ್ಲಿಕ್ಕತ್ತೈತಿ. ಅದಕ್ಕೆ ಯು ಪಿ ಎನ್ ಬೇರೆದು ಕನೆಕ್ಟ್ ಮಾಡ್ತೀನಿ. ಇದು ಯು ಪಿ ಎನ್ ಎಕ್ಸ್ಟೆನ್ಷನ್ ಓಪನ್ ಆಗಿರ್ತೈತಿ. ಇಲ್ಲಿ ಆಪ್ಟಿಮಲ್ ಲೊಕೇಶನ್ ಅಂತ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದು ಸಿಂಗಾಪುರ್ ಅಂತ ಕನೆಕ್ಟ್ ಮಾಡ್ಕೊರಿ ನೀವು. ನೋಡ್ಬೋದು ಇಲ್ಲಿ ಸಿಂಗಾಪುರ್ ಕನೆಕ್ಟ್ ಆಗೈತಿ. ಈ ಬ್ಯಾಕ್ ಬರ್ರಿ, ಇದೆಲ್ಲ ಒಟ್ಟು ಕ್ಲೋಸ್ ಮಾಡಿರಿ. ಈಗ ಸ್ಟಾರ್ಟಿಂಗ್ ನಿಂತು ಓಪನ್ ಮಾಡಿರಿ. ಕ್ಯಾಪ್ ಕಟ್ ಪಿ ಸಿ ಒಂದೇ ವೆಬ್ಸೈಟ್ ಓಪನ್ ಮಾಡಿರಿ. ಈಗ ಡೌನ್ಲೋಡ್ ಅಂತೈತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಸ್ಟಾರ್ಟ್ ಆಗ್ತೈತಿ. ಸ್ಟಾರ್ಟ್ ಆಗಲ್ಲ, ನೆಕ್ಸ್ಟ್ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿರಿ. ಡೌನ್ಲೋಡ್ ಆಗಲಿಲ್ಲ ಅಂದ್ರೆ, ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಏರ್ ಅಂತ ಐತಲ್ಲ, ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಚೇಂಜ್ ಆಗೈತಿ. ಅಂದ್ರೆ ನೀವು ಮೊದಲೇ ಗೊತ್ತಿರ್ತೈತಲ್ಲ ಇಲ್ಲಿ ಏನೇನು ಇರ್ತೈತೆ ಅಂತೇಳಿ. ಇಲ್ಲಿ ಕ್ಲಿಕ್ ಏರ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಈಗ ಡೌನ್ಲೋಡ್ ಆಗ್ಲಿಕ್ಕತ್ತೈತಿ. ನೋಡಮ್ಮ ಇದು ಎಷ್ಟು ಟೈಮ್ ಹೋಗ್ತದೆ ಅಂತೇಳಿ. ನೋಡ್ಬೋದು ಸ್ಟಾರ್ಟ್ ಆಯಿತು. ಅದು ಜಲ್ದಿನೇ ಮುಗ್ಲಕ್ಕತ್ತೈತಿ. ಅದಕ್ಕಿಂತ ಸರ್ವರ್ ಅಂದ್ರೆ ಲೊಕೇಶನ್ ಚೇಂಜ್ ಮಾಡಿದೆ. ನಿಮಗೂ ಈ ರೀತಿ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನಾ ಡೈರೆಕ್ಟ್ ವಿಡಿಯೋ ಕಟ್ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ. ಇದ್ರೊಳಗೆ ಏನೇನು ಪ್ರಾಬ್ಲಮ್ ನನಗೆ ಬಂದವ ಆದ್ರೂ ನಿಮಗೆ ಬರ್ಬೋದು. ಅದಕ್ಕೆ ನಾ ಪೂರ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ನಿಮ್ಗೆ ಟೈಮ್ ಹೋಗ್ತಿರ್ಬೋದು, ಆದ್ರೆ ಪೂರ್ತಿ ನೋಡಿರಿ, ಅಂದ್ರೆ ನಿಮ್ಗೆ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗೈತಿ. ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡ್ತೀನಿ, ಓಪನ್ ಆಗ್ತೈತಿ. ಇನ್ಸ್ಟಾಲ್ ಮಾಡ್ಲಿಕ್ಕೆ ಕೇಳ್ತೈತಿ, ಎಸ್ ಅಂತ ಕೊಡ್ರಿ.
ಈಗ ಇನ್ಸ್ಟಾಲ್ ಆಗ್ಲಿಕ್ಕತ್ತೈತಿ. ಈಗ ನೋಡ್ಬೋದು ಇನ್ಸ್ಟಾಲ್ ಆಗೈತಿ. ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ಟೆಸ್ಟಿಂಗ್ ಎನ್ವೈರ್ಮೆಂಟ್ ಅಂತ ಬಂದದ. ಇದು ಬೇಕಾಗಿಲ್ಲ ನಿಮ್ಗೆ, ಕ್ಲೋಸ್ ಮಾಡಿರಿ. ಈಗ ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳ್ತದ, ಅದನ್ನು ಅಗ್ರಿ ಅಂತ ಕೊಡ್ರಿ. ಅದಕ್ಕಿಂತ ಮೊದಲು ನೀವು ಇದೇನು ಎಕ್ಸ್ಟೆನ್ಷನ್ ಯೂಸ್ ಮಾಡಿರಲ್ಲ ಇದನ್ನು ಕ್ಲೋಸ್ ಮಾಡ್ಕೊರಿ. ಈ ಕ್ಲೋಸ್ ಮಾಡಿರಿ. ಮತ್ತು ಈ ಎಕ್ಸ್ಟೆನ್ಷನ್ನ ನಾವು ರಿಮೂವ್ ಮಾಡ್ಬೇಕು. ಅದು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ ಕಾಣತೈತಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಐತೆ ನೋಡಿರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಮ್ಯಾನೇಜ್ ಎಕ್ಸ್ಟೆನ್ಷನ್ ಅಂತ ಐತಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ VPN ಇರ್ತೈತೆ ನೋಡಿರಿ, ಇದನ್ನು ರಿಮೂವ್ ಮಾಡ್ಕೊರಿ. ಮತ್ತು ಇಲ್ಲಿ ಕನ್ಫರ್ಮ್ ಕೇಳ್ತೈತಿ, ಇಲ್ಲಿ ಮತ್ತೆ ರಿಮೂವ್ ಮ್ಯಾಗೆ ಕ್ಲಿಕ್ ಮಾಡಿರಿ. ಆ ಎಕ್ಸ್ಟೆನ್ಷನ್ ಕ್ಲೋಸ್ ಆಯಿತು. ಇದನ್ನು ಕ್ಯಾನ್ಸಲ್ ಮಾಡ್ಕೊರಿ ಎಲ್ಲವಷ್ಟು. ಈಗ ಸಾಫ್ಟ್ವೇರ್ ಏನು ಇನ್ಸ್ಟಾಲ್ ಆಯಿತು. ಈಗ ಇದನ್ನು ನಾವು ಯೂಸ್ ಮಾಡ್ಬೇಕಂದ್ರೆ ಇದಕ್ಕೊಂದು ಪರ್ಮನೆಂಟ್ VPN ಬೇಕಾಗ್ತೈತಿ. ಅಂದ್ರೆ ನಮ್ಮ ಸರ್ವರ್ದಾಗ ಇದು ಓಪನ್ ಆಗಂಗಿಲ್ಲ. ಅದಕ್ಕೆ ನಾವು ಒಂದು VPN ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಬೇಕು. ಅಂದ್ರೆ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಹೆಂಗಿರ್ತೈತಿ ಹಂಗೆ ಅದೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಬೇರೆ VPNನ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತೇಳಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿ ಸಿಂಗಾಪುರ್ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದೆವು ಅಂದ್ರೆ ಆ ಸರ್ವರಿಗೆ ಕನೆಕ್ಟ್ ಆಗ್ತೈತಿ. ಇಲ್ಲಿ ಕನೆಕ್ಟಿಂಗ್ ತೋರಿಸ್ಲಿಕ್ಕತ್ತೈತಿ. ನೋಡ್ಬೋದು ಕನೆಕ್ಟ್ ಆಗೈತಿ. ಇದನ್ನು ಮಿನಿಮೈಸ್ ಮಾಡ್ಕೊರಿ. ಈ ಕ್ಯಾಪ್ಕಟ್ನ ಓಪನ್ ಮಾಡಿರಿ. ನೀವು ಸರ್ವರ್ ಕನೆಕ್ಟ್ ಮಾಡಲಾರ್ದೆ ಅಂದ್ರೆ VPN ಕನೆಕ್ಟ್ ಮಾಡಲಾರ್ದೆ ಕ್ಯಾಪ್ಕಟ್ನ ಯೂಸ್ ಮಾಡ್ಬೋದು. ಆದರೆ ಅದರೊಳಗಿಂದ ಎಲ್ಲ ಎಫೆಕ್ಟ್ಗಳು ಅದಾವಲ್ಲ ಕಂಪ್ಲೀಟಾಗಿ ನಾವು ಯೂಸ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಕ್ಯಾಪ್ಕಟ್ನ ನಾವು ಕಂಪ್ಲೀಟಾಗಿ ಯೂಸ್ ಮಾಡ್ಬೇಕಂದ್ರೆ VPN ಕನೆಕ್ಟ್ ಮಾಡಲೇಬೇಕಾಗ್ತೈತಿ. ಈಗ ಓಪನ್ ಮಾಡ್ತೀನಿ. ನೋಡ್ಬೋದು ಕ್ಯಾಪ್ಕಟ್ ಓಪನ್ ಆಗೈತಿ. ಈಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಕ್ಯಾಪ್ಕಟ್ ಓಪನ್ ಆಗೈತಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಆದರೆ ಈ ಚಾನಲ್ದಾಗಲ್ಲ, ಎಡಿಟಿಂಗ್ ಸಂಬಂಧ ಸಪ್ರೇಟ್ ಚಾನಲ್ ಮಾಡಿರ್ತೀನಲ್ಲ ಆ ಚಾನಲ್ದಾಗ ವಿಡಿಯೋ ಬರ್ತಿರ್ತಾವೆ. ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಒಂದ್ಸಲ ಚೆಕ್ ಮಾಡ್ಕೊರಿ. ಮತ್ತು ಏನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಬಾಯ್.